ಇದು ಮೈಸೂರಿನ ಹರಿದಾಸ ಸಂಗೀತ ಸಾಹಿತ್ಯ ಸಮಿತಿ ಅಂತ ನಾವು ರಚನೆ ಮಾಡಿಕೊಂಡು 23 ವರ್ಷದಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ದಾಸ ಸಾಹಿತ್ಯ ಹಾಗೂ ವ್ಯಾಸ ಸಾಹಿತ್ಯನ ಸಮ್ಮಿಲನ ಮಾಡಿ ವಿಶೇಷವಾದ ವಿನೂತನವಾದ ಕಾರ್ಯಕ್ರಮ ಮಾಡಬೇಕು ಅಂತ ಮೊಟ್ಟ ಮೊದಲ ಬಾರಿಗೆ ಗಣಪತಿ ಸಜ್ಜನಾಶ್ರಮದಲ್ಲಿ ಹರಿದಾಸ ಹಬ್ಬ ಅಂತೇಳಿ ಪ್ರಾರಂಭ ಮಾಡಿ ಇವತ್ತವರೆಗೂ ನಾವು ಇದೇ ರೀತಿ ವಿಶೇಷವಾದ ಒಂದೊಂದು ಕಾರ್ಯಕ್ರಮ ಒಂದೊಂದು ಹೆಸರು ಇರುತ್ತೆ, ಕಾರ್ಯಕ್ರಮದ ರೂಪ ಬೇರೆ ಇರುತ್ತೆ. ದಾಸ ಸಾಹಿತ್ಯದ ವೈಭವ, ಯುಗಾದಿ ದಾಸ ವೈಭವ, ಆಮೇಲೆ ಪ್ರಖ್ಯಾತ ಗಾಯಕನಾದ ಹರಿದಾಸರ ಅಂತ್ಯಾಕ್ಷರಿ, ಆಮೇಲೆ ಆದರ್ಶ ದಂಪತಿಗಳು, ಈ ಥರ ಮಾಧ್ಯಮದಲ್ಲಿ ಕೆಲವು ಏನು ಬರುತ್ತೋ ಅದನ್ನು ಆಧ್ಯಾತ್ಮಿಕಕ್ಕೆ ಹೆಂಗೆ ತೊಗೋಬೋದು ಅನ್ನೋದು ಉದ್ದೇಶ ಇಟ್ಕೊಂಡೇ ಮಾಡ್ಕೊಂಬಂದಿದ್ದೀವಿ. ಇದೇನಾಗಿದೆ ಅಂದರೆ ಜನಗಳಿಗೆ ಬಹಳ ಇಷ್ಟ ಆಗಿ ಈಗ ಏನು ಮಾಡೋದು ಅಂದರೆ ಒಂದು ಹೊಸದಾಗಿ ಗಾನಸಿರಿ ವೇದಾಂತ ಲಹರಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರವಚನ ಹಾಗೂ ಸಂಗೀತ ಎರಡದೂ ಸಮ್ಮಿಲನ ಮಾಡಿಕೊಳ್ಳುವಂಥ ಒಂದು ಉತ್ತಮವಾದ ಕಾರ್ಯಕ್ರಮನ ಪ್ರಾರಂಭ ಮಾಡೋದು. ಇದು ಅಭೂತಪೂರ್ವ ಯಶಸ್ಸಿನೊಂದಿಗೆ ಭಾಗ 13 ಇದು. ಇವತ್ತು ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಸಮಗ್ರ ಪುರಾಣ ದರ್ಶನ. ಅಂದರೆ ಪುರಾಣಗಳು ವೇದವ್ಯಾಸ ದೇವರು ರಚನೆ ಮಾಡಿರತಕ್ಕಂಥ 18 ಪುರಾಣಗಳು ಇವತ್ತು ಎಷ್ಟೋ ಜನಕ್ಕೆ ಪರಿಚಯನೇ ಇಲ್ಲ. 18 ಪುರಾಣ ಇದೆ ಅಂತ ಗೊತ್ತಿಲ್ಲ, ಅಥವಾ 18 ಪುರಾಣಗಳು ಏನಿದೆ ಅದು ಹೆಸರೇನು ಅಂತ ಗೊತ್ತಿಲ್ಲ. ಅದನ್ನು ಜನಕ್ಕೆ ಯುವ ಜನತೆಗೂ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಗ್ರ ಪುರಾಣ ದರ್ಶನ ಅಂತೇಳಿ 9 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡು ಇದರಲ್ಲಿ ಪ್ರತಿದಿನ ಒಬ್ಬರು ವಿದ್ವಾಂಸರು ಬಂದು 2 ಪುರಾಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡ್ತಾರೆ ಪ್ರವಚನದ ಮುಖಾಂತರ. ಅದರ ಜೊತೆಗೆ 2 ಯುವ ಪ್ರತಿಭಾವಂತ ಗಾಯಕರು ಅದಕ್ಕೆ ಪೂರಕವಾದ ಕೀರ್ತನೆಗಳನ್ನು ಹಾಡ್ತಾರೆ. ಇದು 9 ದಿನಗಳ ಕಾಲ ನಡೆಯುತ್ತೆ. ಅಲ್ಲಿಗೆ 9 ಜನ ವಿದ್ವಾಂಸರು, 18 ಜನ ಗಾಯಕರುಗಳು ಭಾಗವಹಿಸುವಂಥ ಒಂದು ಉತ್ತಮವಾದ ಕಾರ್ಯಕ್ರಮ. ಇವತ್ತು ನಮ್ಮದು 2ನೇ ದಿನದ ಕಾರ್ಯಕ್ರಮ ಅತಿ ಅದ್ಭುತವಾಗಿ ಯಶಸ್ವಿಯಾಗಿ ನಡೆದಿದೆ. ಇದನ್ನು ಹೆಚ್ಚು ಜನರು ಬಹಳ ಇಷ್ಟಪಟ್ಟು ಕೊನೆ ತನಕನೂ ಇದ್ದು ಕಾರ್ಯಕ್ರಮ ಹೋಗುವಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಸಮಿತಿಗೆ ಇದೇ ರೀತಿ ಮಾಡುವಂಥ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚು ಜನಕ್ಕೆ ಇದನ್ನು ತಲುಪಿಸಿ ಇನ್ನೂ ಹೆಚ್ಚು ಜನ ಪಾಲ್ಗೊಳ್ಳಿ ಅಂತ ವಿನಂತಿ ಮಾಡ್ಕೋತೀವಿ. ನಮ್ಗೆ ಆಸೆ ಇದ್ದಿದ್ದು ಈ ದಾಸ ಸಾಹಿತ್ಯದ ಪ್ರಚಾರ. ಮನೆಯಲ್ಲೂ ಮುಂಚೆ ಹಾಡ್ತಿದ್ರು, ಆದರೆ ಕಾಲ ಕಳೀತಾ ಇದ್ದಂಗೆ ನಿಂತು ಹೋಗಿತ್ತು. ಮತ್ತೆ ಆ ಸಂಪ್ರದಾಯ ಬರಲಿ ಅಂತ, ಹಾಗೆ ಅದ್ರ ಜೊತೆ ಪ್ರವಚನನೂ ಸೇರಿದ್ರೆ ಇನ್ನೊಂದಿಷ್ಟು ವಿಷಯಗಳು ತಲುಪತ್ತೆ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅಷ್ಟೇ ಜನ ಇಷ್ಟಪಟ್ಟು ಅವ್ರ ಆಶೀರ್ವಾದದಿಂದ 13 ಭಾಗಗಳು ನಡೆದಿವೆ. ಇನ್ನು ಮುಂದೇನೂ ಇಂಥ ಅನೇಕ ಕಾರ್ಯಕ್ರಮಗಳು ಮಾಡೋ ಇಚ್ಛೆ ಇದೆ. ನಾವಿಬ್ಬರೇ ಹಂಚ್ಕೋತೀವಿ ಕೆಲಸಗಳನ್ನ. ಕೆಲವು ಅವ್ರು ಮಾಡ್ತಾರೆ, ಕೆಲವು ನಾವು ಮಾಡ್ತೀವಿ. ದುಡ್ಡಿನ ಬಗ್ಗೆ ಫಸ್ಟು ಚಿಂತೆ ಮಾಡಲ್ಲ, ಹೇಗಾಗತ್ತೆ ಏನಾಗತ್ತೆ ಇದಿಲ್ಲ. ಈಗ ವೇದವ್ಯಾಸರು ಚಿಂತನೆ ಮಾಡಿ ಶುರು ಮಾಡ್ತೀವಿ, ಆ ಕಾರ್ಯಕ್ರಮನ ಅವರೇ ನಡೆಸ್ಕೋತಾರೆ. ನಾವು ಶ್ರಮ ಹಾಕ್ತೀವಿ, ಪ್ರಚಾರ ಮಾಡ್ತೀವಿ ಅಷ್ಟೇ ಹೊರತು ಕಾರ್ಯಕ್ರಮ ದೇವ್ರ ದಯದಿಂದ ಚೆನ್ನಾಗಿ ನಡೀತಾ ಬರ್ತಿದೆ. ಇದು ಈಗ 2 ದಿನ ಕಳೆದಿದೆ. ಈಗ ಸದ್ಯಕ್ಕೆ ತುಂಬಾ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮುಂದೇನೂ ದೇವ್ರ ದಯದಿಂದ ಚೆನ್ನಾಗಾಗಲಿ ಅಂತ ನಿಮ್ಮ ಪ್ರಚಾರದ ಮೂಲಕ ಇನ್ನೂ ಕೆಲವರು ಬಂದು ಸೇರಲಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಆಸೆ ಪಡ್ತೀವಿ. ಜೈ ಶ್ರೀ ಅಂತ ನಾನು ಖಜಾಂಚಿ ಸಮಿತಿ.